ನಮ್ಮ ಬೆಂಗಳೂರಲ್ಲಿ ಒಂದು ಹಾಸ್ಪಿಟ್ಲ್ ಇತ್ತು. ಒಂದು ಫರ್ಟಿಲಿಟಿ ಹಾಸ್ಪಿಟಲ್ ಇತ್ತು. ಆ ಫರ್ಟಿಲಿಟಿ ಹಾಸ್ಪಿಟಲ್ ಏನು ಮಾಡ್ತಾ ಇದ್ರು ಅಂದರೆ, ಸೊ ಬಂಜೆತನ ನಿವಾರಣೆ, ಕನ್ನಡದಲ್ಲಿ ಹೇಳೋದಾದರೆ ಬಂಜೆತನ ನಿವಾರಣಾ ಕೇಂದ್ರ ಅಂತ ಮಾಡಿದ್ರು. ಅದರ ಸೃಷ್ಟಿಕರ್ತ ಅಂದರೆ CEO ಒಬ್ಬ ಡಾಕ್ಟರ್ ಡ್ಯಾಶ್ ನೇಮ್ ಅಂತ ಹಾಕ್ಕೊಂಡಿದ್ರು. ಬಟ್ ಈಸ್ ನಾಟ್ ಎ MBBS ಡಾಕ್ಟರ್. ಈತ ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ಅಂತ ಹಾಯಪ್ಪ ಹೇಳ್ಕೊತಾನೆ. ಜೊತೆಗೆ ಒಬ್ಬ ಲಾರಿ ಕ್ಲಿನಿಕ್ ಇರೋಂಥವನು. ಯಾವುದೋ ಒಂದು ಯೂನಿವರ್ಸಿಟಿಯಿಂದ 5,000ಕ್ಕೋ 10,000ಕ್ಕೋ ಒಂದು ಡಾಕ್ಟ್ರೇಟ್ ತಗೋತಾನೆ. ಡಾಕ್ಟರ್ ಅಂತ ಹೆಸರು ಹಾಕೋತಾನೆ. ಹಾಕೊಂಡು ಅಲ್ಲಿ ಕನ್ನಡದ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಎಲ್ಲ ಸೊಸೈಟಿ, ಸಿನಿಮಾ ಸೆಲೆಬ್ರಿಟೀಸು, ಪೊಲಿಟಿಷಿಯನ್ ಸೆಲೆಬ್ರಿಟೀಸು, ಆಮೇಲೆ ಸ್ಪೋರ್ಟ್ಸ್ ಯಾರು ಸೊಸೈಟಿ ಸೆಲೆಬ್ರಿಟೀಸ್ ಇರ್ತಾರೆ ಅವ್ರನ್ನ ಕರ್ಕೊಬಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾನೆ. ನಮ್ಮಲ್ಲಿ 100% ಗ್ಯಾರಂಟಿ ಮಕ್ಕಳಿಲ್ದವ್ರಿಗೆ ಮಕ್ಕಳು ಭಾಗ್ಯ ಮಾಡಿಕೊಡ್ತೀವಿ ಅಂತ. ಸೊ ಮಿಡ್ಲ್ ಕ್ಲಾಸು, ಅವ್ನ ಟಾರ್ಗೆಟ್ ಇದ್ದಿದ್ದು ಮಿಡ್ಲ್ ಕ್ಲಾಸು ಮತ್ತು ಪೂರ್ ಪೀಪಲ್ಲು. ಅಲ್ಲಿಗೆ ಹೋಗ್ತಾರೆ. ಹೋದಾಗ ಸೊ ಗಂಡ ಹೆಂಡ್ತಿನೂ ಇಬ್ರು ಮೆಡಿಕಲ್ ಚೆಕಪ್ ಮಾಡಿಸ್ತಾರೆ. ಸೊ ಎಕ್ಸಾಮಿನೇಷನ್ ಮಾಡಿದಾಗ ಅವ್ನಿಗೆ ಗೊತ್ತಾಗುತ್ತೆ. ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿದಾಗ ಸೊ ಯಾರ ಕಡೆಯಿಂದ ವೈಫಲ್ಯದಿಂದ ಮಗು ಆಗ್ತಾ ಇಲ್ಲ ಅಂತ. ಆಗ ಅವನೇನು ಮಾಡ್ತಾನೆ, ಸೊ ಆಯಿತು ಅದು ನಿಮ್ಮಲ್ಲಿರೋದನ್ನು ನಾನು ಈ ಮೆಡಿಷನ್ ಕೊಟ್ಟೆಲ್ಲ ಸರಿಪಡಿಸ್ತೀನಿ ಅಂತ ಹೇಳಿ, ನಂತರ ಏನು ಮಾಡ್ತಾನೆ, ಈಗ ನಾನು ಗಂಡ, ನನ್ನ ಸ್ಪರ್ಮ್ ಕೌಂಟ್ಸಿಂದ ಆ ಮಗುಗೆ ಮಕ್ಕಳಾಗಲ್ಲ ಅಂತ ಗೊತ್ತಿರುತ್ತೆ. ಅದಕ್ಕೆ ಅವನು ಗಂಡನಿಗೆ ನನ್ನ ಪರ್ಮಿಷನ್ ಇಲ್ದೇ ಬೇರೆಯವ್ರ ಸ್ಪರ್ಮ್ ತೊಗೊಂಡು ಇಂಜೆಕ್ಟ್ ಮಾಡೋದು, ಮಾಡಿ ಮಗು ಮಾಡಿಸೋದು, ಆ ಥರ ಮಾಡ್ತಿರ್ತಾನೆ. ಅದೊಂದು ಅದಲ್ದಲೇ ನೆಕ್ಸ್ಟು ಬೇರೆಯವ್ರದ್ದು ಅಂಡಾಣುಗಳನ್ನ, ಹೆಣ್ಮಕ್ಳು ಅಂಡಾಣುಗಳನ್ನ ಸೊ ಪರ್ಚೇಸ್ ಮಾಡೋದು, ಅವನ್ನ ಏನು ಹೇಳೋದು, ಇಲ್ಲೀಗಲ್ ಆಗಿ ಈ ಬಿಸ್ನೆಸ್ ಮಾಡ್ತಿರ್ತಾನೆ. ಅದೊಂದು ಕರಾಳ ಮುಖ ಇರ್ತೈತೆ. ಹೀಗೆ ಇರಬೇಕಾದ್ರೆ ಟಿ ವಿ ಅವರು ಒಂದು ಸ್ಟಿಂಗ್ ಆಪ್ರೇಷನ್ ಮಾಡ್ತಾರೆ ಗೊತ್ತಾಗಿ. ಸೊ ಅಲ್ಲಿ ಅವನು ಸಿಗಾಕೊಂತಾನೆ. ಇವನು ಡಾಕ್ಟ್ರಲ್ಲ, ನಕಲಿ PhD ಬರೆದಿರೋಂಥ ಡಾಕ್ಟ್ರು, MBBS ಡಾಕ್ಟರ್ ಅಲ್ಲ ಇವನು ಅಂತ ಹೇಳಿ. ಆ ಒಂದು ಎಳೆನ ಇಟ್ಕೊಂಡು ಈ ಸಿನಿಮಾದಲ್ಲಿ ಮಾಡಿದ್ದೀವಿ. ಇಂಥ ಎಳೆಗಳು ನಮ್ಮ ಸಿನಿಮಾದಲ್ಲಿ ಅನೇಕ ಇದೆ. 8 ಶೇಡ್ಗಳು. ಹೌದೌದು. ಅದು ತುಂಬಾ ಕಷ್ಟ ಅನ್ಸುತ್ತೆ. ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ಸರ್? ಸವಾಲುಗಳು ಇಲ್ಲ, ಸವಾಲು ಸೀಕ್ವೆನ್ಸ್ಗೆ ತಕ್ಕನಾಗೆ ನಾವು ಮಾಡಬೇಕು. ಸೊ ಪಾಪ ಹೀರೋ ಕೋಆಪ್ರೇಟಿವ್ ಇದೆ. ಸೊ ಒಂದು ಸೀನಲ್ಲಿ ನಮಗೆ 90 kg ಬೇಕು. ಸೊ ವೆಯ್ಟ್ ಗೇನ್ ಆಗ್ತಾರೆ. ನೆಕ್ಸ್ಟ್ ಅದನ್ನು ಬಾಡಿ ಟ್ರಾನ್ಸ್ಫರ್ಮೇಷನ್ಗೆ ಸೊ ವೆಯ್ಟ್ ಇಳಿಸ್ಬೇಕು ಅಂತ ಅದಕ್ಕೇನೆ 1 ತಿಂಗಳು 2 ತಿಂಗಳು 3 ತಿಂಗಳು ಗ್ಯಾಪ್ ತೊಗೊಂಡು ಗೆಟಪ್ಗಳನ್ನ ಹಾಕೊಂಡು ಮಾಡ್ತಾ ಇದ್ದೋ. ತುಂಬ ಅದ್ಭುತವಾಗಿ ಬಂದಿದೆ ಮೇಡಮ್ ಈ ಸಿನಿಮಾ. ಏನು ಈ ಪ್ರೆಸೆಂಟ್ ಕಂಟೆಂಟ್ ಏನಿದೆ ಅದಕ್ಕೆ ತುಂಬ ಹತ್ರವಾಗುವಂಥ ಸಿನಿಮಾ. ನಾವು ಕ್ವಾಲಿಟಿ ವೈಸ್, ಮೇಕಿಂಗ್ ವೈಸ್ ನೀವು ಹೇಳ್ತೀರ, ಕೆಲವ್ರು ಹೇಳ್ತಾರೆ, ನನ್ನ ಸ್ನೇಹಿತರು ಹೇಳ್ತಾರೆ, ಬಾಮ್ಮ ಯಾವುದೋ ಒಂದು ಸಿನಿಮಾಕ್ಕೆ ಹೋಗೋಣ ಅಂದರೆ, ನಿಮ್ಮ ಕ್ವಾಲಿಟಿ ಇಲ್ಲ, ಕಂಟೆಂಟ್ ಇಲ್ಲ, ಅದು ಕಂಪ್ಯಾರಿಸಮ್ ಕೊಡ್ತಾರೆ. ನಮ್ಮ ಸಿನಿಮಾ ನೋಡಿ ನೀವು ಆ ಭಾಷೆಗೆ ಕಂಪೇರ್ ಮಾಡ್ಬೋದು. ಈ ಕ್ವಾಲಿಟಿ ಇದೆ, ಕಂಟೆಂಟ್ ಇದೆ ಅಂತ. ಈಗ ನನ್ನ ಟ್ರೈಲರ್ ನೋಡಿದ್ರು. ಸೊ ನನ್ನ ಟ್ರೈಲರ್ ನೋಡ್ತಿದ್ದಾಗ್ಲೇನೆ ಸೊ ಹ್ಯಾಪಿ. ಜೊತೆಗೆ ಈ ನನ್ನ ಟ್ರೈಲರು ಮತ್ತು ಶೋಗಳು ನೋಡಿ ಎಷ್ಟೋ OTT ಪ್ಲ್ಯಾಟ್ಫಾರ್ಮು ನನಗೆ ಆಫರ್ ಕೊಟ್ಟಿದ್ದಾರೆ. ನಮ್ಮ ಎಡಿಟ್ರೆ ಕರ್ಕೊಂಡೋಗಿ ಸೊ ನೀವು ಬನ್ನಿ, ನೀವು ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನೇನೇ ಇದುವರೆಗ ಸರಿ ಸರ್ ಬರ್ತೀನಿ, ಹೋಗ್ತೀನಿ ಅಂತ ಇದ್ದೇನೆ. ಆಲ್ರೆಡಿ ನಡೆದಿದೆ. ಬಟ್ ಮಾತುಕ ಓಕೆ ಕೂಡ ಆಗಿದೆ. ಅವರು ಪರ್ಸೆಂಟೇಜ್ ವೈಸ್ ಕೇಳ್ತಾ ಇದ್ದಾರೆ, ಇವರು ಪರ್ಚೇಸಿಂಗ್ ವೈಸ್ ಕೇಳ್ತಾ ಇದ್ದಾರೆ. ಸೊ ನೋಡೋಣ. ಆಲ್ರೆಡಿ 7 days ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಎಸ್, ಧರ್ಮಸ್ಥಳದಲ್ಲಿ ನಡೀತಲ್ಲ, ಅದನ್ನ ಒಂದು ಎಳೆನ ತೊಗೊಂಡಿದ್ದೀನಿ. ಸೊ ನಾಟ್ ಎ ರಿಯಲ್ ಸ್ಟೋರಿ, ಇನ್ಸ್ಪೈರ್ಡ್ ಬೈ ಒಂದು ಎಳೆನ ತೊಗೊಂಡು ಅದನ್ನು ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಸೊ ನಾನು ಮಾಡ್ತಾ ಇದ್ದೀನಿ. ಅದನ್ನು ಹೇಳ್ತೀನಿ, ಖಂಡಿತವಾಗ್ಲೂ ಹೇಳ್ತೀನಿ, ಅತಿ ಶೀಘ್ರದಲ್ಲೇ ಹೇಳ್ತೀನಿ. ಸೊ ಇದೆಲ್ಲ ರಿಲೀಸ್ ಎಲ್ಲ ಮುಗಿದಾದ್ಮೇಲೆ ಮಾರ್ಚಿಂದ 2nd ಶೆಡ್ಯೂಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದಾದ್ಮೇಲೆ ಲಾಂಚಿಂಗ್ನ ದೊಡ್ಡದಾಗೆ ಮಾಡ್ತೀವಿ. ಸೊ ಅದನ್ನು ತಮಿಳು ಮತ್ತು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಒಳ್ಳೆ ಒಂದು ಕಂಟೆಂಟ್ ಇರೋಂಥ ಸಿನಿಮಾ ಮತ್ತು ಕ್ವಾಲಿಟಿ ಇರೋ ಸಿನಿಮಾ ಮಾಡಿದ್ದೇವೆ. ಸೊ ಒಳ್ಳೆ ಟೆಕ್ನಿಷಿಯನ್ ಟೀಮು, ಒಳ್ಳೆ ಯೂತ್ ಟೀಮು. ದಯವಿಟ್ಟು ಪ್ಲೀಸ್ ಬನ್ನಿ, ಸಿನಿಮಾ ನೋಡಿ. ನೀವು ಏನು 100 rupees ಕೊಡ್ತೀರಾ ಅದಕ್ಕೆ ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ. ಸಿನಿಮಾ ನೋಡ್ಬಿಟ್ಟು ನಿಮ್ಮ ಪರಾಮರ್ಶೆ ಮತ್ತು ವಿಮರ್ಶೆಗಳನ್ನ ಮಾಡಿ. ಒಳ್ಳೆ ಸಿನಿಮಾ ಮಾಡಿದ್ವಿ, ಒಳ್ಳೆ ತಂಡ. ನೀವು ಬಂದು ನೋಡಿ ನಮ್ಮನ್ನ ಆಶೀರ್ವಾದ ಮಾಡ್ತು ಅಂದರೆ ಸೊ ನಮಗೆ ಒಂಥರ ಬೂಸ್ಟರ್ ಡೋಸ್ ಇದ್ದಂಗೆ. ಇಂಥ ಅಟೆಂಪ್ಟ್ಸ್ಗಳು ಮಾಡೋಕ್ಕೆ ಚೆನ್ನಾಗಿರುತ್ತೆ. ಪ್ಲೀಸ್ ಬಂದು ಬ್ಲೆಸ್ಸಿಂಗ್ ಮಾಡಿ ಅಂತ ಕೇಳ್ಕೊತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17,
ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.